ಇಂದಿನ ಥರ ದನಗಳು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ದೊರಕ್ತಾ ಇಲ್ಲ ನಮಗೆ. ಇದನ್ನು ನಮ್ಮ ರೈತ ಮಿತ್ರರು ಉಪಯೋಗಿಸ್ಬೇಕು. ಇದರಿಂದ ಒಳ್ಳೆ ಈಲ್ಡ್ ಬರ್ತಾ ಇದೆ. ಈಗ ಮುಖ್ಯವಾಗಿ ನಾವು ಗೊಬ್ಬರದ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಗಿಡದ ಬಗ್ಗೆ ನಾವು ಹೇಳಬೇಕಾದ್ರೆ ಯಾವುದೇ ಒಂದು ಗಿಡ ಆದರೆ ಅದಕ್ಕೊಂದು 16 ಥರದ್ದು ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ನಮ್ಮ ಈ ಸಾವಯವ ಗೊಬ್ಬರದಲ್ಲಿ ಮುಖ್ಯವಾಗಿ ಪ್ರೆಸ್ ಮಾಡಿದ್ದೆ ಸಮುದ್ರ ಪಾಚಿ ಅಂತ ಹೇಳ್ತೀವಿ. ಅದರಲ್ಲಿ ತುಂಬ ಪೋಷಕಾಂಶದ ಅಗಾರ ಅದು, ಅಂದರೆ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಲ್ಯಾಬ್ ಟೆಸ್ಟ್ ಕೆಲಸ ಮಾಡಿಸಿದ್ದೀವಿ, ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ನಮಗೇನು ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ಸಾವಯವ ಗೊಬ್ಬರಕ್ಕೆ ಏನು ಸ್ಟ್ಯಾಂಡರ್ಡ್ಸ್ ಇದೆ ಆ ಸ್ಟ್ಯಾಂಡರ್ಡ್ಸ್ಗಿಂತನೂ ಜಾಸ್ತಿ ಇದೆ. ಅಂತ ಮೇಜರ್ ಆಗಿ ನಾವು ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ಅಡಿಕೆ, ಕಾಳುಮೆಣಸು, ಶುಂಠಿ ಮುಖ್ಯವಾಗಿ ಬೆಳೀತಾರಲ್ಲ, ಬಾಳೆ ಇರ್ಬೋದು. ಮಣ್ಣಿನ ಆರೋಗ್ಯನ ಕಾಪಾಡುತ್ತೆ ಸಾವಯವ ಗೊಬ್ಬರ. ಹಾಗೆ ಒಂದು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಗಿಡಕ್ಕೆ ಕೊಡುತ್ತೆ. ಆಮೇಲೆ ನೀವು ಯಾವುದೇ ಗೊಬ್ಬರ ನೀವು ಹಾಕೋದಾದ್ರೂ ನೀವು ಮಣ್ಣು ಪರೀಕ್ಷೆ ಮಾಡಿಸೋದು ಭಾಳ ಇದು. ಈ ಇಂದಿನ ಥರ ದನಗಳು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ದೊರಕ್ತಾ ಇಲ್ಲ ನಮಗೆ. ಆದ್ದರಿಂದ ಈ ಗೊಬ್ಬರನ ಭಾಳ ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ನಮ್ಮ ಡಿಪಾರ್ಟ್ಮೆಂಟಿಂದ ಮತ್ತು ನಾವು ಎಲ್ಲ ಕಡೆ ಟೆಸ್ಟಿಂಗಿಂದ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಮ್ಮ ರೈತ ಮಿತ್ರರು ಉಪಯೋಗಿಸ್ಬೇಕು. ಇದರಿಂದ ಒಳ್ಳೆ ಈಲ್ಡ್ ಬರ್ತಾಯಿದೆ. ಈಗ ಆ್ಯಕ್ಚುಲಿ ಹೇಳಪ್ಪ ಅಂದರೆ ನಮ್ಮ ಡೈರೆಕ್ಟ್ರುಗಳೇ ಸುಮಾರು ಒಂದು 8 ಜನ ಅಲ್ಲೇ ನಮ್ಮ ಡೈರೆಕ್ಟ್ರುಗಳೇ ಎಲ್ಲ 7-8 ಎಕರೆ ತೋಟಕ್ಕೆ ಹಾಕಿದ್ದಾರೆ. ಅದರಲ್ಲಿ ಕಂಡುಕೊಂಡಿದ್ದಾರೆ, ಒಳ್ಳೆ ಈಲ್ಡ್ ಬರ್ತಾ ಇರೋದು ಕಂಡುಕೊಂಡಿದೆ. ಅದೇ ರೀತಿ ಮುಂದೂ ಸಹ ಇದು ಇನ್ನೂ ಚೆನ್ನಾಗಿ ಬೆಳಿಬೇಕು, ನಮ್ಮ ಸಂಸ್ಥೆಯನ್ನು ತಾವು ರೈತರುಗಳು ಬೆಳೆಸಬೇಕು ಅಂತ ಹೇಳ್ತಾ ಇದನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ನಾವು ನಮ್ಮ ಹಾಪ್ಕಾಮ್ಸ್ ವತಿಯಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಶಿವಮೊಗ್ಗ ಹಾಪ್ಕಾಮ್ಸ್ MD ಅಕ್ಷಯ್ ಅಂತ ಹೇಳ್ಬಿಟ್ಟು, ನಾವು ನಮ್ಮ ಸಂಸ್ಥೆ ವತಿಯಿಂದ ಒಂದು ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ತಾಯಿದ್ದೀವಿ. ಅಂದರೆ ಉನ್ನತೀಕರಿಸಿದ ಸಾವಯವ ಗೊಬ್ಬರ. ಇದನ್ನ ಮುಖ್ಯ ಉದ್ದೇಶ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಈಗ ರೈತರುಗಳು ಅಂದರೆ ಹಸು ಸಾಕ್ಬಿಟ್ಟು ತಮ್ಮ ಜಮೀನಲ್ಲಿ ಸಿಗುವಂಥ ಸಗಣಿಯಿಂದ ಗೊಬ್ಬರ ಮಾಡಿ ಗಿಡಗಳಿಗೆ ಬಳಕೆ ಮಾಡೋದು ಕಡಿಮೆ ಆಗ್ತಿದೆ ಮತ್ತು ಅದು ತುಂಬ ಕ್ವಾಂಟಿಟಿಲಿ ಸಿಗ್ತಿಲ್ಲ. ಅದನ್ನು ಮನಗಂಡು ನಾವು ಏನೇನು ಸಾವಯವ ಪದಾರ್ಥ ಸಿಗ್ತವೆ ಅದನ್ನೆಲ್ಲ ಬಳಸ್ಕೊಂಡು ಅದಕ್ಕೆ ನಾವು ಮುಖ್ಯವಾಗಿ ಸೂಕ್ಷ್ಮಾಣು ಜೀವಿಗಳನ್ನು ಎನ್ರಿಚ್ ಮಾಡಿದ್ದೀವಿ. ಈಗ ಎಕ್ಸಾಂಪಲ್ ವ್ಯಾಮ್ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೋನಸ್ ಇರ್ಬೋದು, ಮತ್ತು ನಮ್ಮ ಸೀವಿಡ್ ಎಕ್ಸ್ಟ್ರಾಕ್ಟ್ ಇರ್ಬೋದು. ಇದನ್ನೆಲ್ಲ ಬಳಸಿಬಿಟ್ಟು ನಾವು ಈ ಗೊಬ್ಬರ ತಯಾರಿಸಿದ್ದೀವಿ. ಇದನ್ನೆಲ್ಲ ನಮ್ಮ ಬಯೋಸೆಂಟ್ರ್ ಲ್ಯಾಬಲ್ಲಿ ಇರ್ಬೋದು, ನಮ್ಮ ಗೌರ್ಮೆಂಟ್ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿಸಿ ಅದು ನಮ್ಮದು ಏನು ಆರ್ಗ್ಯಾನಿಕ್ ಮೆನ್ಯೂರ್ಗೆ ಸ್ಟ್ಯಾಂಡರ್ಡ್ಸ್ ಇದೆ ಆ ಸ್ಟ್ಯಾಂಡರ್ಡ್ಸಿಗೆ ಅದಕ್ಕಿಂತ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಹಾಗಾಗಿ ಇದನ್ನು ಎಲ್ಲ ರೈತರು ಬಳಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಮುಖ್ಯ ಉದ್ದೇಶ ನಮ್ಮ ಹಾಪ್ಕಾಮ್ಸಲ್ಲಿ ನಾವು ಏನು ಮನಗಂಡ್ವಿ ಅಂದರೆ, ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು ಶಿವಮೊಗ್ಗ ಹಾಪ್ಕಾಮ್ಸಲ್ಲಿ ಒಂದು 4,000 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಈ ಅಷ್ಟು ಜನ ಅವರು ಎಲ್ಲ ರೈತರೇ ಆಗಿರ್ತಾರೆ. ಅವರಿಗೆ ಮುಖ್ಯವಾಗಿ ನಾವೇನು ಈಗ ನೀವು ನೋಡ್ಬೋದು, ಮೊದಲೆಲ್ಲ ಹೇಗಿತ್ತು ಅಂದರೆ ಒಂದು ಮನೆ ಅಂತ ಇದ್ದರೆ ಅದರಲ್ಲಿ 2-4 ಹಸು ಸಾಕ್ತಿದ್ರು. ಆ ಹಾಲನ್ನ ತಮ್ಮ ಮನೆ ಬಳಕೆಗೆ ಬಳಸ್ಕೊತಿದ್ರು. ಮತ್ತು ಅದರಲ್ಲಿ ದನದಿಂದ ಬರುವಂಥ ಸಗಣಿನ ಗೊಬ್ಬರ ಮಾಡಿಕೊಂಡು ತೋಟಕ್ಕೆ ಬಳಸ್ತಿದ್ರು. ಈಗ ಅದು ಕಾಲಕ್ರಮೇಣ ಈಗ ಹಸು ಸಾಕೋದೇ ಕಷ್ಟ ಆಗಿದೆ, ಯಾರೂ ಸಾಕ್ತಿಲ್ಲ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಸಾವಯವ ಪದಾರ್ಥಗಳು ಅಂದರೆ ಸಗಣಿ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಈ ಥರದ್ದು ತುಂಬ ಪ್ರಮಾಣದಲ್ಲಿ ಸಿಗ್ತಿಲ್ಲ. ಇದನ್ನೆಲ್ಲ ನಾವು ಮನಗಂಡು ಬಿಟ್ಬಿಟ್ಟು ನಾವು ನಮ್ಮ ರೈತರಿಗಿರ್ಬೋದು, ಶೇರ್ ಹೋಲ್ಡರ್ಸಿಗಿರ್ಬೋದು, ಯಾಕೆ ಒಂದು ಸಾವಯವ ಗೊಬ್ಬರ ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೋರ್ಡಲ್ಲಿ ಡಿಸಿಷನ್ ತೊಗೊಂಡ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಮಾಡೋಕ್ಕೆ ಕೊಡ್ತೀವಿ. ಮತ್ತು ಯಾವುದೇ ಒಂದು ಸಾವಯವ ಪದಾರ್ಥ ನಾವು ತಗೊಂಡ್ರೆ ಒಂದೊಂದು ಬೆಳೆ ಒಂದೊಂದು ಗುಣದಲ್ಲಿ ರಿಚ್ ಇರುತ್ತೆ, ಅಂದರೆ ಯಥೇಚ್ಛವಾಗಿರುತ್ತೆ. ಅದನ್ನೆಲ್ಲ ಮನಗಂಡು ನಾವು 4-5 ಥರದ್ದು ಸಾವಯವ ಪದಾರ್ಥ ಬೆಳೆಸ್ಬಿಟ್ಟು ಈ ಗೊಬ್ಬರ ಮಾಡೋದಕ್ಕೆ ನಾವು ಇದು ಮಾಡಿದ್ವಿ. ಈಗ ನೀವು ಮುಖ್ಯವಾಗಿ ನಾವು ಗೊಬ್ಬರದ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಗಿಡದ ಬಗ್ಗೆ ನಾವು ಹೇಳಬೇಕಾದ್ರೆ, ಯಾವುದೇ ಒಂದು ಗಿಡ ಆದರೆ ಅದಕ್ಕೊಂದು 16 ಥರದ್ದು ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಅದನ್ನು ನಾವು ಬೇಸಿಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ನಮ್ಮದು ಏನು ಉಸಿರಾಡ್ತೀವಲ್ಲ ಗಾಳಿ, ಆಕ್ಸಿಜನ್ನು, ಇದು ಮುಖ್ಯವಾಗಿ ಗಿಡಕ್ಕೆ ಬೇಕಾಗೋದು. ಇದು ವಾತಾವರಣದಲ್ಲೇ ಯಥೇಚ್ಛವಾಗಿ ಸಿಗೋದ್ರಿಂದ ನಾವು ಹೊರಗಡೆಯಿಂದ ನಾವು ಅದನ್ನು ಕೊಡೋಕ್ಕೆ ಪ್ರಮೇಯ ಬರೋದಿಲ್ಲ. ಅದು ಬಿಟ್ಟರೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಮುಖ್ಯ ಗೊಬ್ಬರಗಳು. ಅದರಲ್ಲಿ ನಾವು ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್, NPK ಅಂತ ಏನು ಹೇಳ್ತೀವಿ, ಇದು ಬೇಕಾಗುತ್ತೆ. ಅದು ಬಿಟ್ಬಿಟ್ರೆ ಅದಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸಲ್ಫರ್, ಇದನ್ನೆಲ್ಲ ಆ ಗುಂಪಿಗೆ ಸೇರಿಸ್ತೀವಿ. ಅದು ಬಿಟ್ಟರೆ ಇನ್ನು ಅತಿ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವಂಥದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ನೀವು ತಿಳಿದಿರ್ಬೋದು, ಮೆಗ್ನೀಷಿಯಮ್ಮು, ಸಿಲಿಕಾನು, ಬೋರಾನು, ಜಿಂಕ್, ಇವು ಗಿಡಕ್ಕೆ ಕೊಟ್ಟಿಲ್ಲ ಅಂದರೆ ಅದು ತನ್ನ ಶಕ್ತಿಗನುಸಾರವಾಗಿ ಪೂರ್ಣ ಪ್ರಮಾಣದಲ್ಲಿ
ಇಳುವರಿನ ಕೊಡೋದಿಲ್ಲ. ಇದನ್ನೆಲ್ಲ ನಾವು ನೋಡಿಕೊಂಡು ಕೊಡಬೇಕಾಗುತ್ತೆ. ಇದನ್ನೆಲ್ಲ ನಾವು ಮನದಲ್ಲಿ ಇಟ್ಕೊಂಡು ನಾವು ಮೇಯ್ನಾಗಿ ಈ ಸಾವಯವ ಗೊಬ್ಬರ ಮಾಡೋದಕ್ಕೆ ಇದು ಮಾಡಿದ್ವಿ. ನಮ್ಮ ಈ ಸಾವಯವ ಗೊಬ್ಬರದಲ್ಲಿ ಮುಖ್ಯವಾಗಿ ಪ್ರೆಸ್ ಮಡ್ ಇದೆ. ಪ್ರೆಸ್ ಮಡ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಶುಗರ್ ಕೇನ್ ಫ್ಯಾಕ್ಟ್ರಿಲಿ ಇದು ಏನು ಕಬ್ಬಿನ ರಸ ತೆಗೆದುಬಿಟ್ಟು ಕಬ್ಬಿನ ಇದು ಮಾಡ್ತಾರಲ್ಲ, ಅದರದ್ದು ಪುಡಿ. ಆ ಪುಡಿಯಲ್ಲಿ ಯಥೇಚ್ಛವಾಗಿ ನಮ್ಮ NPK ಸೋರ್ಸ್ ಇರೋದ್ರಿಂದ ಅದನ್ನು ಮೇನ್ ಇಂಗ್ರೀಡಿಯೆಂಟ್ ಆಗಿ ಬಳಸಿಬಿಟ್ಟು ಅದನ್ನು ಬಳಸ್ಕೊಂಡು ನಾವು ಗೊಬ್ಬರಕ್ಕೆ ಇದು ಮಾಡ್ತಿದ್ವಿ. ಅದಲ್ಲದೆ ನಮ್ಮ ಈ ಪ್ರೆಸ್ ಮಡ್ ಅಲ್ಲದೆ ಭತ್ತದ ಫ್ಯಾಕ್ಟ್ರಿಯಲ್ಲಿ ಏನು ಭತ್ತದ ಹೊಟ್ಟು ತೆಗೆದು ಆ ಸುಟ್ಟು ಬೂದಿ ಇರುತ್ತಲ್ಲ, ರೈಸಸ್ ಕ್ಯಾಶ್ ಅಂತ ಹೇಳ್ತೀವಿ, ಅದನ್ನು ಬಳಸ್ತಾ ಇದ್ದೀವಿ. ಅದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರುತ್ತೆ. ಸಾವಯವದಲ್ಲಿ ನೀವು ಪೊಟ್ಯಾಷ್ ಅಂಶ ಜಾಸ್ತಿ ಕೊಡಬೇಕಂದ್ರೆ ಬೂದಿನೇ. ಪೊಟ್ಯಾಷ್ ಅಂಶ ನಮ್ಮ ಈ ಭತ್ತದ ಕಾರ್ಖಾನೆ ಇರೋ ಬೂದಿಲಿ ಜಾಸ್ತಿ ಇರೋದ್ರಿಂದ ಅದನ್ನು ಬಳಸ್ಕೊತಾ ಇದ್ದೀವಿ. ಅದೇ ರೀತಿ ಈಗ ಮಣ್ಣಲ್ಲಿ ನೀರು ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಮಾಡಬೇಕು ಅಂದರೆ ನಾವು ತೆಂಗಿನ ನಾರಿನ ಪುಡಿ ಅದು ಹಾಕೋದ್ರಿಂದ ಅದರಲ್ಲಿ NPK ಕಂಟೆಂಟ್ ಇರುತ್ತೆ ಮತ್ತು ನೀರಿನ ಹಿಡ್ಕೊಳ್ಳೋ ಶಕ್ತಿನೂ ಜಾಸ್ತಿ ಇರುತ್ತೆ. ಅದನ್ನು ಬಳಸ್ತಾ ಇದ್ದೀವಿ. ಅದು ಬಿಟ್ಬಿಟ್ರೆ ನಾವು ಸುಣ್ಣ ಅಥವಾ ಡೊಲೊಮೈಟ್ ಇಳಿಸ್ತಾರೆ. ಅದನ್ನು pH ಯಾವುದೇ ಒಂದು ಗಿಡಕ್ಕೆ ಕರೆಕ್ಟಾಗಿ ನಿಮಗೆ ಗೊಬ್ಬರ ಸಿಗಬೇಕು ಅಂದರೆ ಮಣ್ಣಿನ ರಸಸಾರ ಅಂತ ಹೇಳ್ತೀವಿ. ಈ ರಸಸಾರ 6.5 ಇಂದ 7.5 ಇರಬೇಕು. ಅದು 6.5ಕ್ಕಿಂತ ಕಡಿಮೆ ಇದ್ದರೆ ಅದನ್ನ ಆ್ಯಸಿಡ್ ಸಾಯಿಲ್ಸ್ ಅಂತೀವಿ. ಅಂದರೆ ಆ್ಯಸಿಡಿಕ್, ಅಂದರೆ ಅಲ್ಲಿ ಆಮ್ಲ ಇದು ಜಾಸ್ತಿ ಇರುತ್ತೆ. ಅಲ್ಲಿ ನೀವು ಯಾವುದೇ ಗೊಬ್ಬರ ಹಾಕಿದರೂ ಗಿಡಕ್ಕೆ ಸಿಗೋದಿಲ್ಲ. ಅದೇ ರೀತಿ ರಸಸಾರ 7.5ಕ್ಕಿಂತ ಜಾಸ್ತಿ ಆದರೂ ಆಲ್ಕಲೈನ್ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲ ನೀವು ನೋಡ್ಬೋದು, ಉಪ್ಪು ಮಣ್ಣು ಅಂತೆಲ್ಲ ಹೇಳ್ತಾರಲ್ಲ, ಅದು ಆ್ಯಸಿಡ್, ಇದು ಸಲೈನ್ ಸಾಯಿಲ್ಸ್. ಅಲ್ಲೂ ಸಹ ನಿಮಗೆ ಗೊಬ್ಬರ ಗಿಡಕ್ಕೆ ನೀವು ಎಷ್ಟೇ ಗೊಬ್ಬರ ಹೊರಗಡೆಯಿಂದ ಕೊಟ್ಟರು ಅದು ಗಿಡಕ್ಕೆ ಸಿಗೋ ಇದರಲ್ಲಿ ಇರೋಲ್ಲ. ಅದೆಲ್ಲ ಕನ್ವರ್ಟ್ ಆಗಿಬಿಟ್ಟು ಗಿಡಕ್ಕೆ ಸಿಗದೇ ಇರೋ ಇದರಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ಗೊಬ್ಬರ ಇದ್ರೂ ನಾವು pH ಮೇಂಟೈನ್ 6.5 ಇಂದ 7.5 ಇರಬೇಕು. ಅದನ್ನು ಮೇಂಟೈನ್ ಮಾಡೋದಕ್ಕೆ ಇದು ಬಳಸ್ತಿದ್ವಿ. ಅದು ಬಿಟ್ಬಿಟ್ರೆ ನಮ್ಮ ಈ ಗೊಬ್ಬರದಲ್ಲಿ ಮೇಯ್ನಾಗಿ ನಾವು ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ತಾಯಿದ್ವಿ. ಈಗ ಮಾರ್ಕೆಟಲ್ಲಿ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇದೆ. ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್ಸು ನಾವು ಯಾಕೆ ಬಳಸ್ತಿದ್ದೀವಿ ಅಂದರೆ, ಒಂದು ನಾವು ಕೊಡೋವಂಥ ಸಾವಯವ ಪದಾರ್ಥದಲ್ಲೂ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಎನ್ರಿಚ್ಮೆಂಟ್ ಮಾಡಿದಾಗ ಈಗ ಟ್ರೈಕೋಡರ್ಮಾ ಬಳಸ್ತಾ ಇದ್ದೀವಿ. ಟ್ರೈಕೋಡರ್ಮಾ ಏನು ಮಾಡುತ್ತೆ, ಅದು ನೀವು ಬೇರೆ ಜೀವಾಣುಗಳು ಅಂದರೆ ಬೇರೆ ಗಿಡಕ್ಕೆ ಬರುವಂಥ ರೋಗಗಳನ್ನ ತಡೆಯೋದಕ್ಕೆ ಈ ಟ್ರೈಕೋಡರ್ಮಾ ತುಂಬ ಉಪಯೋಗಕಾರಿ. ಅದರಲ್ಲಿರುವ ಕಿಣ್ವಗಳನ್ನ ಬಿಟ್ಬಿಟ್ಟು ಅದು ಬೇರೆ ಜೀವಾಣು ಬೆಳೆದಿದ್ದಂಗೆ ಇದು ಮಾಡುತ್ತೆ. ಅದೇ ರೀತಿ ಸುಡೋಮೋನಾಸ್, ಅದು ಒಂದು ದುಂಡಾಣು ಜೀವಿ. ಇದೂ ರೋಗಗಳು ಬರ್ದಿದ್ದಂಗೆ ತಡೆಯುತ್ತೆ. ಅದನ್ನು ಬಳಸ್ತಾ ಇದ್ದೀವಿ. ಅದು ಬಿಟ್ಟರೆ ನಿಮಗೆ ಗೊತ್ತಿರ್ಬೋದು, AMC ಅಂತ ಬಂತು, ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತಿದೆ. ಈ ಕನ್ಸೋರ್ಷಿಯಂ ಅಂದರೆ ಇದರಲ್ಲಿ ಒಂದು 3 ಥರದ್ದು ಸೂಕ್ಷ್ಮ ಜೀವಿಗಳು ಅದು ಮಿಶ್ರಣ. ಅದು ಭೂಮಿಗೆ ಹಾಕಿದ್ರೆ ಏನು ಮಾಡುತ್ತೆ ಅಂದರೆ, ಭೂಮಿಯಲ್ಲಿರೋ ಸಾರಜನಕನ ಗಿಡಕ್ಕೆ ಸಿಗದೇ ಇರೋ ಫಾರ್ಮು ಸಿಗುವ ಹಾಗೆ ಮಾಡಿಕೊಡುತ್ತೆ. ಅಂದರೆ ಗಿಡ ನ್ಯಾಚುರಲ್ ಆಗಿ ತಗೊಳ್ಳೋ ಹಾಗೆ. ಅದೇ ರೀತಿ ಸಾತು ಮತ್ತು ರಂಜಕನ ಅದು ಕರಗಿಸಿ ಗಿಡಕ್ಕೆ ಸಿಗುವಾಗ ಮಾಡುತ್ತೆ. ಅದು ಬಿಟ್ಟರೆ ನಾವು ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ವ್ಯಾಮ್ ಹಾಕ್ತಾ ಇದ್ದೀವಿ. ವ್ಯಾಮ್ಗಂದರೆ ನಿಮ್ಗೆ ಗೊತ್ತಿರ್ಬೋದು, ವ್ಯಾಸ್ಕ್ಯುಲರ್ ಆರ್ಗಬಾಸ್ಕ್ಯುಲರ್ ಮೈಕ್ರೋರೈಸಾ ಅಂತ ಹೇಳ್ತೀವಿ. ಇದೊಂದು ಥರ ಫಂಗಸ್. ಇದೇನು ಮಾಡುತ್ತೆ ಅಂದರೆ, ಬೇರಿನ ಸುತ್ತ ಒಂದು ಪದರ ಕಟ್ಟಿಬಿಟ್ಟು ಅದರಲ್ಲಿ ಬೇರೆ ಯಾವುದೋ ಹಾನಿಕಾರಕ ರೋಗಾಣುಗಳು ಗಿಡಕ್ಕೆ ಬಾಧಿಸಿದಂಗೆ ತಡೆಯುತ್ತೆ. ಅದೇ ರೀತಿ ಅದು ರಂಜಕನ ಕರಗಿಸ್ಬಿಟ್ಟು ಗಿಡಕ್ಕೆ ಕೊಡುತ್ತೆ. ಅದೇ ರೀತಿ ಗಿಡದಲ್ಲಿ ಸ್ವಲ್ಪ ಪ್ರಮಾಣದ ಆಹಾರನೂ ಅದು ತಗೊಂಡು ಇಲ್ಲಿ ಅದನ್ನ ಪರಾವಲಂಬಿ ಇದೆ ಅಂತ ಹೇಳ್ತೀವಿ. ಅಂದರೆ ವಿನ್ ಸಿಚುವೇಶನ್. ಗಿಡದಿಂದನೂ ಅದಕ್ಕೆ ಸ್ವಲ್ಪ ಪೋಷಕಾಂಶ ಸಿಗುತ್ತೆ, ಗಿಡಕ್ಕೂ ಅದು ರಂಜಕ ಕರಗಿಸ್ಕೊಡುತ್ತೆ. ಮೋರ್ ಓವರ್ ಮತ್ತು ಯಾವುದೇ ರೋಗ ಬರ್ದಿದ್ದಂಗೆ ಗಿಡದ ಬೇರಿನ ಮೇಲೆ ಪದರ ಮಾಡ್ಕೊಂಡ್ಬಿಟ್ಟು ಅದು ಇದು ಮಾಡುತ್ತೆ. ಅದನ್ನು ಹಾಕ್ತಾ ಇದ್ದೀವಿ. ಅದು ಬಿಟ್ಟರೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ನೀವು ಕೇಳಿರ್ಬೋದು, ಸಮುದ್ರ ಪಾಚಿ ಅಂತ ಹೇಳ್ತೀವಿ. ಅದರಲ್ಲಿ ತುಂಬ ಪೋಷಕಾಂಶದ ಅಗಾರ ಅದು. ಅಂದರೆ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದರದ್ದು ಎಕ್ಸ್ಟ್ರಾಕ್ಟ್, ಅದನ್ನು ಕೊಳಿಸ್ಬಿಟ್ಟು ಅದರಲ್ಲಿ ಬರೋ ಎಕ್ಸ್ಟ್ರಾಕ್ಟ್ನ ಇದಕ್ಕೆ ಬಳಸ್ತಾ ಇದ್ದೀವಿ. ಅದು ತುಂಬ ನಿಮಗೆ ಪ್ರೋಟೀನ್ಸು, ಅಮೈಲೋಸು, ಈ ಥರದ್ದು ಗಿಡಕ್ಕೆ ಬೇಕಾಗಿರೋ ಚೋದಕಗಳೆಲ್ಲ, ಅಂದರೆ ಪ್ರೊಮೋಟರ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಅದರಲ್ಲಿ ತುಂಬ ಕ್ವಾಂಟಿಟಿಲಿರುತ್ತೆ. ಅದನ್ನೆಲ್ಲ ಮಾಡಿಬಿಟ್ಟು ಒಂದು ಪರ್ಸೆಂಟೇಜಲ್ಲಿ ಮಾಡಿ ಇದನ್ನು ತಂದಿದ್ದೀವಿ. ಲ್ಯಾಬ್ ಟೆಸ್ಟ್ ಕೆಲಸ ಮಾಡಿಸಿದ್ದೀವಿ. ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ನಮಗೇನು ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ಸಾವಯವ ಗೊಬ್ಬರಕ್ಕೆ ಏನು ಸ್ಟ್ಯಾಂಡರ್ಡ್ಸ್ ಇದೆ, ಆ ಸ್ಟ್ಯಾಂಡರ್ಡ್ಸ್ಗಿಂತನೂ ಜಾಸ್ತಿ ಇದೆ. ಅಂದರೆ ತುಂಬ ಚೆನ್ನಾಗಿ ಗೊಬ್ಬರ ಮೂಡಿ ಬಂದಿದೆ. ಇದನ್ನು ಆಲ್ರೆಡಿ ಈಗ ನಾವು ನಮ್ಮ ಡೈರೆಕ್ಟರ್ಗಳೇ ಈವನ್ ನಮ್ಮ ತೋಟಕ್ಕೆ ನಾವೆಲ್ಲ ಬಳಸಿದ್ದೀವಿ. ಹಾಗಾಗಿ ಇದನ್ನು ನೀವು ಎಲ್ಲರೂ ಬಳಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಪರ್ಟಿಕ್ಯುಲರ್ ಆಗಿ ಯಾವ ಬೆಳೆಗೆ ಯೂಸ್ ಮಾಡ್ಬೋದು ಸರ್ ಇದು? ಇದು ಸಾವಯವ ಗೊಬ್ಬರ ಸರ್. ಇದು ನಾವು ಎಲ್ಲ ಬೆಳೆಗೂ ನಾವು ಹೇಳ್ತೀವಿ. ಮೇಜರ್ ಆಗಿ ನಾವು ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ಅಡಿಕೆ, ಕಾಳುಮೆಣಸು, ಶುಂಠಿ. ನಮ್ಮ ಭಾಗದಲ್ಲಿ ಏನು ರೈತರು ಮುಖ್ಯವಾಗಿ ಬೆಳೀತಾರಲ್ಲ, ಬಾಳೆ ಇರ್ಬೋದು, ಅದಕ್ಕೆಲ್ಲ ನಾವು ಇದು ಮಾಡ್ಕೊಂಡು ಮಾಡಿದ್ದೀವಿ. ಈಗ ಅಡಿಕೆಗೆ ನೀವು ಕೇಳುವಾಗ, ಅಡಿಕೆಗಾದ್ರೆ ಫಸಲು ಬರೋ ಮರಕ್ಕೆ 4 kg ಗೊಬ್ಬರ ಬೇಕಾಗುತ್ತೆ. ಅದೇ ತೆಂಗಿಗಾದ್ರೆ 10 kg ಬೇಕಾಗುತ್ತೆ. ಅದೇ ನೀವು ಶುಂಠಿ ಇದೆಲ್ಲ ಹಾಕ್ತೀವಂದ್ರೆ 20 ಚೀಲ ಒಂದು ಎಕರೆಗೆ ನಾವು ಹೇಳ್ತೀವಿ, ಅಷ್ಟು ಗೊಬ್ಬರ ಬೇಕಾಗುತ್ತೆ. ಅಷ್ಟನ್ನು ನೀವು ವರ್ಷಕ್ಕೆ ಒಂದ್ಸತಿ ನೀವು ಕೊಟ್ಟು ಚೆನ್ನಾಗಿ
ಹಾಗಾಗಿ ಮಾಯ್ಶ್ಚರ್ ನೀವು ಯಾವುದೇ ಗೊಬ್ಬರ ಕೊಟ್ಟರು ಸೂಕ್ಷ್ಮಾಣು ಜೀವಿನ ನಾವು ಎನ್ರಿಚ್ ಮಾಡಿರೋದ್ರಿಂದ ಅದಕ್ಕೆ ತೇವಾಂಶ ನೀವು ಕಾಪಾಡೋದು ತುಂಬ ಮುಖ್ಯವಾಗಿರುತ್ತೆ. ನೀವು ಗೊಬ್ಬರ ಕೊಟ್ಟು ನೀರು ನಿಮ್ಮ ತೋಟದಲ್ಲಿ ನೀರಿನ ವ್ಯವಸ್ಥೆ ಇದ್ದರೆ ನೀವು ಗೊಬ್ಬರ ಕೊಟ್ಟರೆ ಅದು ಚೆನ್ನಾಗಿ ಅದು ಹರಡ್ಕೊಂಡು ಅದ್ರ ಕೆಲಸ ಅವು ಮಾಡುತ್ತೆ, ಗಿಡಕ್ಕೂ ಒಳ್ಳೆ ಪೋಷಕಾಂಶನ ದೊರಕಿಸ್ಕೊಡುತ್ತೆ ಸರ್. ಮಣ್ಣಿನ ಆರೋಗ್ಯನ ಕಾಪಾಡುತ್ತೆ ಸಾವಯವ ಗೊಬ್ಬರ. ಹಾಗೆ ಒಂದು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಗಿಡಕ್ಕೆ ಕೊಡುತ್ತೆ. ಆಮೇಲೆ ನೀವು ಯಾವುದೇ ಗೊಬ್ಬರ ನೀವು ಹಾಕೋದಾದ್ರೂ ನೀವು ಮಣ್ಣು ಪರೀಕ್ಷೆ ಮಾಡಿಸೋದು ಭಾಳ ಇದು. ನೀವು ನಿಮ್ಮ ಜಮೀನಲ್ಲಿರೋ ಒಂದು ಎಕರೆ ಜಮೀನು ಅಂದರೆ ನೀವೊಂದು 4 ರಿಂದ 6 ಕಡೆ ಮಣ್ಣು ಜಿಗ್ಜಾಗ್ ಮಾದರಿಯಲ್ಲಿ ಅದನ್ನು ತೆಗೆದುಬಿಟ್ಟು 30 ಸೆಂಟಿಮೀಟರ್ ಆಳ ತನಕ ಅದನ್ನು ತೆಗೆದುಬಿಟ್ಟು ಅದನ್ನು ನಮ್ಮ ಪ್ರಯೋಗಾಲಯಗಳು ಇದ್ದಾವೆ ಗೌರ್ಮೆಂಟ್ದು, ಅಲ್ಲಿ ನೀವು ಟೆಸ್ಟ್ ಮಾಡಿಸಿದ್ರೆ ನಿಮ್ಮ ಜಮೀನಲ್ಲಿ ಏನಿದೆ ಏನಿಲ್ಲ ಅನ್ನೋ ಹೇಳುತ್ತೆ. ಅದ್ರ ಬೇಸಿಸ್ ಮೇಲೆ ನೀವು ಸುಣ್ಣ ಎಷ್ಟು ಹಾಕಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡು ನೀವು ಮಾಡಿದ್ರೆ, ಈಗ ಮಣ್ಣಲ್ಲಿ ಎಷ್ಟು ನಾವು ರಸಸಾರ ಸರಿ ಮಾಡ್ಕೊಬೇಕು. ನಿಮ್ಮ ಮಣ್ಣಲ್ಲಿ 6.5% 7.5% ತನಕ ರಸಸಾರ ಇದ್ದರೆ ನೀವು ಏನೇ ಗೊಬ್ಬರ ಹಾಕಿದ್ರು ಅದು ಗಿಡಕ್ಕೆ ಸಿಗುತ್ತೆ. ನಿಮ್ಮ ರಸಸಾರ ಸರಿ ಇಲ್ಲ, ಅದು ಆಸಿಡಿಕ್ ಆಗಿದ್ರೆ ನೀವು ಏನೇ ಗೊಬ್ಬರ ಕೊಟ್ಟರು ಅದು ಗಿಡದಲ್ಲಿ ರಿಸಲ್ಟ್ ತೋರಿಸಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಫಸ್ಟ್ ಸಾಯಿಲ್ ಟೆಸ್ಟ್ ಮಾಡಿಸಿ ಗೊಬ್ಬರ ಕೊಡಿ. ಆದ್ರೆ ಆ ಸಾಯಿಲ್ ಟೆಸ್ಟ್ ರಿಪೋರ್ಟೆಲ್ಲ ನಿಮಗೆ ಹೇಳ್ತಾರೆ ಎಷ್ಟು ಕೊಡಬೇಕು, ನೀವು ಮುಂದೆ ಎಂಥ ಬೆಳೆ ಬೆಳೀತಾರೋ ಅದಕ್ಕೆ ಏನು ಗೊಬ್ಬರ ಕೊಡಬೇಕು ಅಂತ. ಹಾಗೆ ಅದನ್ನೆಲ್ಲ ನೀವು ಬಳಸ್ಕೊಂಡು ಮಾಡಿದ್ರೆ ನೀವು ಏನು ಅಂದ್ಕೊಂಡು ಗೊಬ್ಬರ ಹಾಕಿರ್ತಾರೋ ಅದೆಲ್ಲ ರಿಸಲ್ಟ್ ನೀವು ನೋಡ್ಬೋದು. ಓಕೆ. ಮಲೆನಾಡು ಗಿಡ್ಡ ಈ ಪ್ರಾಂತ್ಯದ ಒಂದು ವಿಶೇಷ ತಳಿ ಅದು. ಆ ತಳಿಯ ಹಸುವಿಂದ ಮಾಡಿದ ಮಜ್ಜಿಗೆ ಮಾಡಿದ ಗೋಕುಮಾಮೃತ ಇದನ್ನು ಸಹ ಆಡ್ ಮಾಡ್ತಾ ಇದ್ದೀವಿ. ಯಾಕೆ ಬಹಳ ಏಜೆಂಟ್ಗಳನ್ನ ನಾವು ಗೊಬ್ಬರಕ್ಕೆ ಆಡ್ ಮಾಡ್ತಾ ಇದೀವಿ. ನಾವೀಗ ನಮ್ಮ ಗೊಬ್ಬರದ ವಿಶೇಷತೆ ಇದೇನೆ. ಸಾವಯವನ್ನ ಕಾಪಾಡಬೇಕೋ ಉದ್ದೇಶಕ್ಕೋಸ್ಕರ ಸಾವಯವ ಏಜೆಂಟ್ಗಳನ್ನ ಸೂಕ್ಷ್ಮಾಣುಜೀವಿಗಳನ್ನ ನಾವು ಗೊಬ್ಬರಕ್ಕೆ ಆಡ್ ಮಾಡ್ತಾ ಇದೀವಿ. ಎಲ್ಲ ರೆಡಿ ಆದಂತ ಸಾವಯವ ಉತ್ಕೃಷ್ಟ ಶಿವಮೊಗ್ಗ ಅಪ್ಕಂ ಸಹಕಾರ ರೈತ ಮಿತ್ರ ಗೊಬ್ಬರ ಇವತ್ತು ರೆಡಿಯಾಗಿ ಪ್ಯಾಕ್ ಆಗ್ತಾ ಇದೆ.